ಅವಳನ್ನ ಆ ಶೋಯಿಂದ ತೆಗಿತಾರೆ. ಅವಳು ಡೈರೆಕ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾಳೆ, ಅವಳ ಇಡೀ ಜೀವನ ಈ ಶೋ ಕೊಟ್ಟಿದ್ದಾಳೆ ಅಂತ. ಆದರೆ ಜನರಿಗೆ ಈಗ ಹೊಸ ಫೇಸ್ ಬೇಕು, ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಬೇಕು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟರ್ ಹೇಳ್ತಾನೆ. ಇದು ಕೇಳಿ ಅವಳಿಗೆ ತುಂಬ ದುಃಖ ಆಗುತ್ತೆ. ಅಲ್ಲಿಂದ ಹೋಗ್ತಾಳೆ. ರಿಲ್ಯಾಕ್ಸ್ ಆಗೋಕ್ಕೆ ಡ್ರೈವ್ ಮಾಡ್ತಾಳೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರೂ ಅವಳು ಇನ್ನಷ್ಟು ಡಿಪ್ರೆಸ್ ಆಗ್ತಾ ಹೋಗ್ತಾಳೆ. ಡೈರೆಕ್ಟರ್ನ ಮಾತು ಅವಳ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಅವಳು ಮುಂದೆ ಒಂದು ಕಾರ್ ಬರೋದು ನೋಡದೆ ಹೋಗಿ ಕ್ರ್ಯಾಶ್ ಮಾಡ್ತಾಳೆ. ತುಂಬ ಸೀರಿಯಸ್ ಆಕ್ಸಿಡೆಂಟ್ ಆಗುತ್ತೆ. ಆದರೆ ಅವಳು ಬಚಾವಾಗ್ತಾಳೆ. ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ದಿನದ ನಂತರ ಅವಳನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಅವಳು ಡಿಸ್ಚಾರ್ಜ್ ಆಗಿ ಬಂದ ಮೇಲೂ ಡಿಪ್ರೆಷನಲ್ಲಿ ಇರ್ತಾಳೆ. ಡಿಸ್ಚಾರ್ಜ್ ಆದ ಸಮಯ ಡಾಕ್ಟರ್ ಅವಳಿಗೆ ಒಂದು ಡ್ರೆಸ್ ಹಾಕೋಕ್ಕೆ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪೇಪರ್ ಹಾಗೂ ಪೆನ್ ಡ್ರೈವ್ ಇರುತ್ತೆ. ಆ ಪೇಪರ್ ನೋಡಿದಾಗ ಅದರಲ್ಲಿ ಇಟ್ ಚೇಂಜ್ ಮೈ ಲೈಫ್ ಅಂತ ಬರೆದಿರುತ್ತೆ.